ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 5/5/2024 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 15/11/99. ತಂದೆಯ ಸಮಾನರಾಗಲು ಸಹಜ ಪುರುಷಾರ್ಥವಾಗಿದೆ, ಆಜ್ಞಾಕಾರಿಯಾಗುವುದು. ಇಂದು ಬಾಪ್ತಾದರವರು ತಮ್ಮ ಹೋಲಿ ಅಂಶಗಳನ್ನು ಗುಂಪುಗಳನ್ನು ನೋಡುತ್ತಿದ್ದಾರೆ. ಪ್ರತಿ ಮಗು ಪವಿತ್ರ ಅಂಶವಾಗಿದೆ. ಸದಾ ಮನಸ್ಸಿನಲ್ಲಿ ಜ್ಞಾನ ರತ್ನಗಳ ಮನನ ಮಾಡುತ್ತಿರುತ್ತಾರೆ. ವ್ಯರ್ಥ ಕಲ್ಲುಗಳನ್ನು ಬಿಟ್ಟು ಜ್ಞಾನ ರತ್ನಗಳ ಮಂಥನ ಮಾಡುವುದೇ ಪವಿತ್ರ ಅಂಶಗಳ ಕೆಲಸವಾಗಿದೆ. ಪ್ರತಿಯೊಂದು ರತ್ನ ಎಷ್ಟು ಅಮೂಲ್ಯ! ಪ್ರತಿಯೊಂದು ಮಗು ಜ್ಞಾನದ ರತ್ನಗಳ ಗಣಿಯಾಗಿ ಮಾರ್ಪಟ್ಟಿದೆ. ಜ್ಞಾನದ ರತ್ನಗಳ ನಿಧಿಯಿಂದ ಸಂಪನ್ನರಾಗಿರುತ್ತಾರೆ. ತಂದೆಯು ಇವತ್ತಿನ ದಿವಸ ಹೋಲಿ ಅಂಶಗಳ ಗುಂಪನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ಪವಿತ್ರ ಅಂಶ ಆಗಿದೆ. ಸದಾ ಮನಸ್ಸಿನಲ್ಲಿ ಜ್ಞಾನ ರತ್ನಗಳ ಮನನ ಮಾಡುತ್ತಿರುತ್ತಾರೆ. ವ್ಯರ್ಥ ಕಲ್ಲುಗಳನ್ನು ಬಿಟ್ಟು ಜ್ಞಾನ ರತ್ನಗಳ ಮಂಥನವನ್ನು ಮಾಡುವುದು ಪವಿತ್ರ ಅಂಶಗಳ ಕೆಲಸವಾಗಿದೆ. ಪ್ರತಿಯೊಂದು ರತ್ನ ಎಷ್ಟು ಅಮೂಲ್ಯ! ಪ್ರತಿಯೊಂದು ಮಗುವು ಜ್ಞಾನದ ರತ್ನಗಳ ಗಣಿಯಾಗಿ ಬಿಟ್ಟಿದೆ. ಜ್ಞಾನ ರತ್ನಗಳ ನಿಧಿಯಿಂದ ಸಂಪನ್ನರಾಗಿರುತ್ತಾರೆ. ಇಂದು ಬಾಪ್ತಾದ ಮಕ್ಕಳಿನಲ್ಲಿ ಒಂದು ವಿಶೇಷ ಮಾತಿನ ಚೆಕಿಂಗ್ ಮಾಡುತ್ತಿದ್ದರು. ಅದು ಏನಾಗಿತ್ತು? ಜ್ಞಾನ ಮತ್ತು ಯೋಗದ ಸಹಜ ಧಾರಣೆಗಾಗಿ ಸಹಜವಾದ ಸಾಧನವಾಗಿದೆ. ತಂದೆ ಹಾಗೂ ದಾದಾ ಅವರಿಗೆ ವಿಧೇಯರಾಗಿ ಅಥವಾ ಆಜ್ಞಾಕಾರಿಯಾಗಿ ನಡೆಯುವುದು. ತಂದೆಯ ರೂಪದಲ್ಲಿಯೂ ವಿಧೇಯರಾಗುವುದು, ಶಿಕ್ಷಕನ ರೂಪದಲ್ಲಿಯೂ ಹಾಗೂ ಸದ್ಗುರುವಿನ ರೂಪದಲ್ಲಿಯೂ, ಮೂರೂ ರೂಪಗಳಲ್ಲಿ ವಿಧೇಯರಾಗುವುದು ಅಂದರೆ ಸಹಜ ಪುರುಷಾರ್ಥಿಗಳಾಗಿರುವುದು. ಏಕೆಂದರೆ ಮೂರೂ ರೂಪಗಳಲ್ಲಿ ಮಕ್ಕಳಿಗೆ ಆಜ್ಞೆ ಸಿಕ್ಕಿದೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಪ್ರತಿ ಸಮಯ ಪ್ರತಿ ಕರ್ತವ್ಯದ ಆಜ್ಞೆ ಸಿಕ್ಕಿದೆ. ಆಜ್ಞೆಯ ಪ್ರಮಾಣ ನಡೆಯುತ್ತೀರೆಂದರೆ ಯಾವುದೇ ಪ್ರಕಾರದ ಪರಿಶ್ರಮ ಅಥವಾ ಕಷ್ಟದ ಅನುಭವ ಆಗುವುದಿಲ್ಲ. ಪ್ರತಿ ಸಮಯದ ಮನಸ್ಸಿನ ಸಂಕಲ್ಪ, ಮಾತು ಹಾಗೂ ಕರ್ಮ ಮೂರು ಪ್ರಕಾರದ ಆಜ್ಞೆ ಸ್ಪಷ್ಟವಾಗಿ ಸಿಕ್ಕಿದೆ. ಹೀಗೆ ಮಾಡುವುದೇ ಅಥವಾ ಹಾಗೆ ಮಾಡುವುದೇ ಎಂದು ಯೋಚಿಸುವ ಅವಶ್ಯಕತೆಯೂ ಇಲ್ಲ. ಇದು ಸರಿಯೇ ಅಥವಾ ತಪ್ಪ ಎಂದು ಯೋಚಿಸುವ ಪರಿಶ್ರಮವೂ ಇಲ್ಲ. ಪರಮಾತ್ಮನ ಆಜ್ಞೆ ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಯಾರೆಲ್ಲ ಕುಮಾರರು ಬಂದಿದ್ದಾರೆಯೋ ಬಹಳ ಒಳ್ಳೆಯ ಸಂಘಟನೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ತಂದೆಯವನಾದ ಮೇಲೆ ತಂದೆಗೆ ಮಾತನ್ನು ನೀಡಿದ್ದಾರೆ. ತಂದೆಯವನಾದ ಮೇಲೆ ಎಲ್ಲದಕ್ಕಿಂತ ಮೊದಲು ಯಾವ ಮಾತನ್ನು ಮಾಡಿದ್ದೀರಿ? ಪ್ರಾಮಿಸ್ ಮಾಡಿದ್ದೀರಿ. ಬಾಬಾ, ತನು ಮನ ಧನ ಏನೆಲ್ಲ ಇದೆಯೋ ಕುಮಾರರ ಹತ್ತಿರ ಧನ ಜಾಸ್ತಿ ಇರೋದಿಲ್ಲ. ಆದರೂ ಕೂಡ ಎಷ್ಟು ಇದೆಯೋ ಅದೆಲ್ಲವನ್ನು ತಮ್ಮದು ಈ ವಚನ ಕೊಟ್ಟಿದ್ದಿರಲ್ಲವೇ? ತನವು, ಮನವು, ಧನವು ಮತ್ತು ಸಂಬಂಧವು ಎಲ್ಲವೂ ನಿಮ್ಮೊಂದಿಗೆ ಈ ವಚನವನ್ನು ಖಚಿತವಾಗಿ ಕೊಟ್ಟಿದ್ದಿರಲ್ಲವೇ? ತನು, ಮನ, ಧನ, ಸಂಬಂಧ ಎಲ್ಲವೂ ನಿಮ್ಮದಾಗಿದೆ. ಹಾಗಾಗಿ ನನ್ನದೇನಿದೆ? ಆದರೂ ಸ್ವಲ್ಪ ನನ್ನತನವಿದೆಯೇ? ಇರುವುದಾದರೂ ಏನು? ತನ್ನ ಮನ, ಧನ, ಜನ ಎಲ್ಲವನ್ನು ಪರಮಾತ್ಮನಿಗೆ ಒಪ್ಪಿಸಿದೆ. ಪ್ರವೃತ್ತಿಯ ಜನರು ಹೀಗೆ ಮಾಡಿದ್ದಾರೆಯೇ? ಮಧುಬನದವರು ಮಾಡಿದ್ದಾರೆಯೇ? ಖಚಿತವಲ್ಲವೇ? ಮನಸ್ಸು ತಂದೆಯನಾದ ಮೇಲೆ ನನ್ನ ಮನಸ್ಸು ಅಲ್ಲವೇ? ಅಥವಾ ಮನಸ್ಸು ನನ್ನದಾಗಿದೆಯೋ? ನನ್ನದು ಎಂದು ಬಳಲು ಬಯಸುವಿರಾ? ಮನಸ್ಸನ್ನು ತಂದೆಗೆ ಕೊಟ್ಟ ಮೇಲೆ ನಿಮ್ಮ ಮನಸ್ಸು ನಿಮ್ಮ ಹತ್ತಿರ ಬಾಬನ ಉಡುಗೊರೆಯಾಗಿದೆ. ಹಾಗಾದರೆ ಯುದ್ಧವನ್ನು ಮಾಡುವುದರಲ್ಲಿ ಮಾಡುತ್ತೀರಿ. ನನ್ನ ಮನಸ್ಸು ರೋಷಿ ಹೋಗಿದೆ. ನನ್ನ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳು ಬರುತ್ತಿವೆ. ನನ್ನ ಮನಸ್ಸು ಅಧೀರವಾಗಿದೆ. ಯಾವಾಗ ನನ್ನ ಮನಸ್ಸು ನನ್ನದಾಗಿಲ್ಲ, ಪರಮಾತ್ಮನ ಉಡುಗೊರೆಯಾಗಿದೆ ಅಂದ ಮೇಲೆ ಉಡುಗೊರೆಯನ್ನು ನನ್ನದೇ ಎಂದುಕೊಂಡು ಉಪಯೋಗಿಸುವುದು ಇದು ಕೊಟ್ಟ ಉಡುಗೊರೆಯನ್ನು ಹಿಂತಿರುಗಿ ಪಡೆದಂತೆ ಅಲ್ಲವೇ? ನಾನು ಮತ್ತು ನನ್ನದು ಇವು ಮಾಯೆಯ ಬಾಗಿಲುಗಳಾಗಿವೆ. ನಾನು ಮತ್ತು ನನ್ನದು ಇವು ಮಾಯೆಯ ಬಾಗಿಲುಗಳಾಗಿವೆ. ಶರೀರ ನನ್ನದಲ್ಲ ಎಂದ ಮೇಲೆ ದೇಹ ಅಭಿಮಾನದ ನಾನು ಎಲ್ಲಿಂದ ಬಂತು?
ಮನಸ್ಸು ತಮ್ಮದಲ್ಲ ಅಂದ ಮೇಲೆ ನನ್ನದು ನನ್ನದು ಎಲ್ಲಿಂದ ಬಂತು? ಪರಮಾತ್ಮನಾಗಿದ್ದಾನೆಯೋ ಅಥವಾ ನನ್ನದಾಗಿದೆಯೋ? ಪರಮಾತ್ಮನದಾಗಿದೆಯೋ ಅಥವಾ ನನ್ನದಾಗಿದೆಯೋ? ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟಿದ್ದೀರೋ ಅಥವಾ ಮಾತ್ರ ಹೇಳುವುದಷ್ಟೇ ಏನೋ? ಅದರಂತೆ ನಡೆಯುವುದಿಲ್ಲವೇನೋ? ಮನಸ್ಸು ತಂದೆಯದೆಂದು ಹೇಳುವುದು ಮತ್ತು ನನ್ನದೇ ಅಂದುಕೊಳ್ಳುವುದೇ? ಮೊದಲನೆಯ ಮಾತನ್ನು ನೆನಪು ಮಾಡಿಕೊಳ್ಳಿ. ದೇಹ ಅಭಿಮಾನದ ನಾನು ನನ್ನದು ಇಲ್ಲವೇ ಇಲ್ಲ. ಹಾಗಾಗಿ ತಂದೆಯ ಆಜ್ಞೆ ಏನಾಗಿದೆ? ಶರೀರವನ್ನು ಪರಮಾತ್ಮನ ಉಡುಗೊರೆ ಎಂದುಕೊಳ್ಳಬೇಕು. ಮನಸ್ಸನ್ನು ಪರಮಾತ್ಮನ ಉಡುಗೊರೆ ಎಂದು ಅರ್ಥ ಮಾಡಿಕೊಳ್ಳಿ. ಅಂದ ಮೇಲೆ ಪರಿಶ್ರಮದ ಅವಶ್ಯಕತೆ ಇದೆ. ಯಾವುದಾದರೂ ಬಲಹೀನತೆ ಬರುತ್ತದೆ ಎಂದರೆ ಈ ಎರಡು ಶಬ್ದಗಳಿಂದ ಬರುತ್ತದೆ, ನಾನು ಮತ್ತು ನನ್ನದು. ಹಾಗಾಗಿ ಶರೀರವು ತಮ್ಮದಲ್ಲ, ದೇಹ ಅಭಿಮಾನದ ನಾನು ತಮ್ಮದಲ್ಲ. ವಿಧೇಯನಾಗಿದ್ದರೆ ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳಿಗೆಲ್ಲ ತಂದೆಯ ಆಜ್ಞೆ ಏನಾಗಿದೆ? ಮನಸ್ಸಿನಲ್ಲಿ ನಡೆಯುವ ಸಂಕಲ್ಪಗಳಿಗೆಲ್ಲ ತಂದೆಯ ಆಜ್ಞೆ ಏನಾಗಿದೆ? ಧನಾತ್ಮಕವಾಗಿ ಆಲೋಚಿಸಿ ಶುಭ ಭಾವನೆಯ ಸಂಕಲ್ಪಗಳನ್ನು ಮಾಡಿ ಬಂದರೆ ಇದು ತಂದೆಯ ಆಜ್ಞೆ ಆಗಿದೆ ಎಂದು ಕೇಳಿಕೊಳ್ಳಿ. ಇಲ್ಲ, ಹಾಗಾದರೆ ಮನಸ್ಸು ತಮ್ಮದಲ್ಲ, ಆದರೂ ಕೂಡ ವ್ಯರ್ಥ ಸಂಕಲ್ಪಗಳನ್ನು ಮಾಡುತ್ತೀರಿ ಎಂದರೆ ತಂದೆಯ ಆಜ್ಞೆಯನ್ನು ಪ್ರಾಕ್ಟಿಕಲ್ನಲ್ಲಿ ತರಲಿಲ್ಲ ಅಲ್ಲವೇ? ಆದ್ದರಿಂದ ಒಂದು ಶಬ್ದವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ. ನಾನು ಪರಮಾತ್ಮನ ವಿಧೇಯ ಮಗುವಾಗಿದ್ದೇನೆ. ತಂದೆಯ ಆಜ್ಞೆ ಇದಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸಿ. ವಿಧೇಯ ಮಕ್ಕಳನ್ನು ತಂದೆ ಸ್ವತಃ ನೆನಪು ಮಾಡಿಕೊಳ್ಳುತ್ತಾರೆ. ಅಂಥವರು ಸ್ವತಃ ತಂದೆಯ ಪ್ರೀತಿಗೆ ಪಾತ್ರರಾಗುತ್ತಾರೆ, ಸ್ವತಃ ತಂದೆಯ ಸಮೀಪ ಇರುತ್ತಾರೆ. ಹಾಗಾಗಿ ಚೆಕ್ ಮಾಡಿಕೊಳ್ಳಿ, ನಾನು ತಂದೆಯ ಸಮೀಪ, ತಂದೆ ಆಜ್ಞಾಕಾರಿ ಆಗಿದ್ದೇನೆ. ಒಂದು ಶಬ್ದವನ್ನಂತೂ ಅಮೃತ ವೇಳೆಯಲ್ಲಿ ನೆನಪು ಮಾಡಿಕೊಳ್ಳಬಹುದು. ನಾನು ಯಾರು? ಆಜ್ಞಾಕಾರಿಯಾಗಿದ್ದೇನೆ. ಅಥವಾ ಒಮ್ಮೊಮ್ಮೆ ಆಜ್ಞಾಕಾರಿ, ಒಮ್ಮೊಮ್ಮೆ ಆಜ್ಞೆಯನ್ನು ಉಲ್ಲಂಘಿಸುವುದವನಾಗಿದ್ದೇನೆ. ಒಮ್ಮೊಮ್ಮೆ ಆಜ್ಞಾಕಾರಿ, ಒಮ್ಮೊಮ್ಮೆ ಆಜ್ಞೆಯನ್ನು ಉಲ್ಲಂಘಿಸುವವನಾಗಿದ್ದೇನೆಯೋ? ಯಾವುದಾದರೂ ರೂಪದಲ್ಲಿ ಒಬ್ಬ ತಂದೆಯ ಸಂಬಂಧವೇ ನೆನಪಿದ್ದರೆ, ಹೃದಯದಿಂದ ಬಾಬಾ ಎಂದರೆ ಆಗ ತಂದೆಯೊಡನೆ ಸಮೀಪದ ಅನುಭವ ಮಾಡುವಿರಿ ಎಂದು ಬಾಪ್ದಾದ ಸದಾ ಹೇಳುತ್ತಾರೆ. ಮಂತ್ರದಂತೆ ಉಚ್ಚರಿಸಬೇಡಿ. ಅವರು ರಾಮ ರಾಮ ಎಂದು ಹೇಳುತ್ತಾರೆ, ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಹಾಗಲ್ಲ, ಆದರೆ ಹೃದಯದಿಂದ ಬರಬೇಕು. ಬಾಬಾ, ಪ್ರತಿಯೊಂದು ಕರ್ಮ ಮಾಡುವ ಮೊದಲು ಚೆಕ್ ಮಾಡಿಕೊಳ್ಳಿ. ತನು ಮನ ಧನಕ್ಕಾಗಿ ಬಾಬಾ ಅವರ ಆಜ್ಞೆ ಏನಾಗಿದೆ? ಕುಮಾರರ ಹತ್ತಿರ ಎಷ್ಟೇ ಕಡಿಮೆ ಹಣವಿದ್ದರೂ ತಂದೆಯ ಆದೇಶದಂತೆ ಆ ಹಣದ ಚಾರ್ಟ್ ಇಟ್ಟಿದ್ದೀರಾ ಅಥವಾ ಬೇಕಾದ ಹಾಗೆ ನಡೆಸುತ್ತಿದ್ದೀರಾ? ಪ್ರತಿಯೊಬ್ಬ ಕುಮಾರನು ದನದ ಚಾರ್ಟ್ ಇಡಬೇಕು. ದನವನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು, ಹಾಗೂ ಮನಸ್ಸನ್ನು ಕೂಡ ಎಲ್ಲಿ ಹಾಗೂ ಹೇಗೆ ಬಳಸಬೇಕು, ತನವನ್ನು ಕೂಡ ಎಲ್ಲಿ ಉಪಯೋಗಿಸಬೇಕು, ಇವೆಲ್ಲವುಗಳನ್ನು ಬಗ್ಗೆ ಗಮನ ಇಡಬೇಕು. ದಾದಿಯರು ಯಾವುದಾದರೂ ಧಾರಣೆಯ ಕ್ಲಾಸುಗಳನ್ನು ನಡೆಸುವಾಗ ದನವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು, ಹೇಗೆ ಗಮನ ಇಡಬೇಕು ಎನ್ನುವುದನ್ನು ತಿಳಿಸುತ್ತಾರಲ್ಲವೇ? ಕುಮಾರರಿಗೆ ಗೊತ್ತಿದೆ ಖರ್ಚು ವೆಚ್ಚವನ್ನು ಹೇಗೆ ಬರೆದಿಡಬೇಕು, ಎಲ್ಲಿ ಧನವನ್ನು ಬಳಸಬೇಕು, ಇದು ಗೊತ್ತಿದೆ. ಕೆಲವರು ಕೈ ಎತ್ತುತ್ತಿದ್ದಾರೆ, ಬಸವರಿಗೆ ಗೊತ್ತಿಲ್ಲ. ಇವರಿಗೆ ಏನು ಮಾಡಬೇಕು ಎಂದು ಅವಶ್ಯವಾಗಿ ತಿಳಿಸಿ ನಿಶ್ಚಿಂತರಾಗುತ್ತಾರೆ, ಭಾರವಾಗುವುದಿಲ್ಲ. ಏಕೆಂದರೆ ತಮ್ಮೆಲ್ಲರ ಲಕ್ಷ್ಯವಿದೆ. ಕುಮಾರ್ ಅಂದರೆ ಲೈಟ್, ಡಬಲ್ ಲೈಟ್. ಕುಮಾರರಿಗೆ ನಂಬರ್ 1 ಬರುವ ಲಕ್ಷ್ಯವಿದೆಯಲ್ಲವೇ? ಹಾಗಾದರೆ ಲಕ್ಷ್ಯದ ಜೊತೆಗೆ ಲಕ್ಷಣವೂ ಬೇಕು. ತುಂಬ ಎತ್ತರವಾದ ಲಕ್ಷ್ಯವಿದೆ ಮತ್ತು ಲಕ್ಷಣ ಇಲ್ಲ ಅಂದರೆ ಲಕ್ಷ್ಯವನ್ನು ತಲುಪುವುದು ಕಷ್ಟವಾಗುತ್ತದೆ. ಆದ್ದರಿಂದ ತಂದೆಯ ಆಜ್ಞೆಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡಬೇಕು. ಬ್ರಾಹ್ಮಣ ಜೀವನದ ಮುಖ್ಯವಾದ ಸಂಪತ್ತು ಸಂಕಲ್ಪ, ಸಮಯ ಹಾಗೂ ಶ್ವಾಸ ಎಂದು ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ನಿಮ್ಮನ್ನು ಶ್ವಾಸವು ತುಂಬ ಅಮೂಲ್ಯವಾಗಿದೆ. ಒಂದು ಶ್ವಾಸವು ಸಾಧಾರಣ ಅಥವಾ ವ್ಯರ್ಥವಾಗಿರಬಾರದು. ಶ್ವಾಸ ತಮ್ಮ ಇಷ್ಟ ದೇವನನ್ನು ನೆನಪು ಮಾಡಿಕೊಳ್ಳಿ ಎಂದು ಭಕ್ತಿಯಲ್ಲಿ ಹೇಳುತ್ತಾರೆ.
ಹಾಗೆಯೇ ಒಂದು ಶ್ವಾಸವು ವ್ಯರ್ಥವಾಗಬಾರದು. ಜ್ಞಾನ ಸಂಪತ್ತು, ಶಕ್ತಿ ಸಂಪತ್ತು ಇವೆಲ್ಲವೂ ಇದ್ದೇ ಇವೆ. ಆದರೆ ಮುಖ್ಯವಾಗಿ ಸಂಕಲ್ಪ, ಸಮಯ ಮತ್ತು ಶ್ವಾಸ, ಈ ಮೂರು ಸಂಪತ್ತುಗಳು ಪರಮಾತ್ಮನ ಆಜ್ಞೆಯ ಪ್ರಮಾಣ ಸಫಲವಾಗುತ್ತಿವೆಯೋ? ವ್ಯರ್ಥವಂತೂ ಆಗುತ್ತಿಲ್ಲ ತಾನೇ. ಯಾಕೆಂದರೆ ವ್ಯರ್ಥವಾದರೆ ಜಮಾ ಆಗುವುದಿಲ್ಲ ಮತ್ತು ಸಂಪತ್ತುಗಳ ಸಂಗ್ರಹದ ಖಾತೆಯನ್ನು ಸಂಗಮದಲ್ಲಿಯೇ ಸಂಗ್ರಹ ಮಾಡಬೇಕು. ಸತ್ಯ ತ್ರೇತಾಯುಗಗಳಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ, ದ್ವಾಪಾರ ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನು ಪಡೆಯಬೇಕೆಂದರೆ ಇವೆರಡಕ್ಕೂ ಈ ಸಂಗಮಯುಗದಲ್ಲಿಯೇ ಜಮಾ ಮಾಡಿಕೊಳ್ಳಬೇಕು. ಈ ಲೆಕ್ಕದಲ್ಲಿ ಯೋಚಿಸಿ, ಸಂಗಮ ಸಮಯದ ಜೀವನದಲ್ಲಿ ಈ ಸಣ್ಣ ಜನ್ಮದ ಸಂಕಲ್ಪ, ಸಮಯ, ಶ್ವಾಸ ಎಷ್ಟು ಅಮೂಲ್ಯವಾಗಿದೆ. ಇದರಲ್ಲಿ ಅಜಾಗರೂಕರಾಗಬೇಡಿ. ಹೇಗೋ ವ್ಯರ್ಥವಾಗಿ ದಿನ ಕಳೆದು ಹೋಯಿತು ಅಂದರೆ ಒಂದು ದಿನ ಅಲ್ಲ, ಆದರೆ ಒಂದು ದಿನದಲ್ಲಿ ಬಹಳಷ್ಟು ನಷ್ಟವಾಯಿತು ಎಂದಾದರೂ ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಹೋಗುತ್ತದೆ ಎಂದರೆ ಹೀಗೆ ಯೋಚಿಸಬೇಡಿ. ಸರಿ, 5 ನಿಮಿಷ ಹೋಯಿತು ತಾನೇ? ಅಲ್ಲ, ಅದನ್ನು ಉಳಿಸಿ ಸಮಯ ಪ್ರಮಾಣ ನೋಡಿ. ಪ್ರಕೃತಿ ತನ್ನ ಕಾರ್ಯದಲ್ಲಿ ಎಷ್ಟು ತೀವ್ರಗತಿಯಲ್ಲಿದೆ. ಪ್ರಕೃತಿ ಒಂದಿಲ್ಲ ಒಂದು ಆಟವನ್ನು ತೋರಿಸುತ್ತಲೇ ಇರುತ್ತದೆ. ಎಲ್ಲಿಯಾದರೂ ಆಟವನ್ನು ಆಡುತ್ತಲೇ ಇರುತ್ತದೆ. ಆದರೆ ಪ್ರಕೃತಿ ಪತಿ ಬ್ರಾಹ್ಮಣ ಮಕ್ಕಳಿಗೆ ಒಂದೇ ಆಟವಿದೆ, ಅದು ಹಾರುವ ಕಲೆಯ ಆಟ. ಪ್ರಕೃತಿಯಂತೂ ತನ್ನ ಆಟವನ್ನು ತೋರಿಸುತ್ತದೆ, ಆದರೆ ಬ್ರಾಹ್ಮಣರು ತಮ್ಮ ಹಾರುವ ಕಲೆಯ ಆಟವನ್ನು ತೋರಿಸುತ್ತಿದ್ದೀರಾ? ಕೆಲವು ಮಕ್ಕಳು ಬಾಪ್ತಾದರವರಿಗೆ ಈ ಒಡಿಶಾದ ರಿಸಲ್ಟ್ ಬರೆದು ತಿಳಿಸಿದರು. ಹೀಗೆ ಆಯಿತು, ಇದು ಸಂಭವಿಸಿತು. ಹಾಗಾದರೆ ಆ ಪ್ರಕೃತಿಯು ಆಟವನ್ನಂತೂ ನೋಡಿದಿರಿ? ಆದರೆ ಬಾಪ್ತಾದ ಕೇಳುತ್ತಾರೆ, ತಾವೆಲ್ಲರೂ ಮಾತ್ರ ಪ್ರಕೃತಿಯ ಆಟವನ್ನು ನೋಡಿದ್ದೀರೋ ಅಥವಾ ತಮ್ಮ ಹಾರುವ ಕಲೆಯ ಆಟದಲ್ಲಿ ಬ್ಯುಸಿಯಾಗಿದ್ದೀರೋ ಅಥವಾ ಮಾತ್ರ ಸಮಾಚಾರ ಕೇಳುತ್ತಾ ಇದ್ದೀರೋ? ಸಮಾಚಾರವಂತೂ ಎಲ್ಲರೂ ಕೇಳಲೇಬೇಕಾಗುತ್ತದೆ. ಆದರೆ ಸಮಾಚಾರ ಕೇಳುವಾಗ ಎಷ್ಟು ರುಚಿ ಇರುತ್ತದೆಯೋ ಅಷ್ಟೇ ಹಾರುವ ಕಲೆಯ ಬಾಜಿಯಲ್ಲಿ ರುಚಿ ಇರುತ್ತದೆಯೋ? ಕೆಲವು ಮಕ್ಕಳು ಗುಪ್ತ ಯೋಗಿಗಳಾಗಿದ್ದಾರೆ. ಅಂಥ ಗುಪ್ತ ಯೋಗಿ ಮಕ್ಕಳಿಗೆ ಬಾಪ್ತಾದರವರು ಸಹಾಯವು ಭಾಳ ಸಿಗುತ್ತದೆ. ಮತ್ತು ಅಂಥ ಮಕ್ಕಳು ಸ್ವಯಂ ಅಚಲ ಹಾಗೂ ಸಾಕ್ಷಿಯಾಗಿದ್ದು ವಾಯುಮಂಡಲದಲ್ಲಿಯೂ ಸಮಯ ಪ್ರಮಾಣ ಸಹಯೋಗ ಕೊಟ್ಟಿದ್ದಾರೆ. ಹಾಗೆ ಸ್ಥೂಲವಾಗಿ ಸಹಯೋಗ ಕೊಡುವರು ಗೋರ್ಮೆಂಟ್ನವರಾಗಿರಬಹುದು. ಅಕ್ಕಪಕ್ಕದ ಜನ ಸಹ ಸಹಯೋಗ ಕೊಡಲು ತಯಾರಾಗಿರಬಹುದು. ಹಾಗೆಯೇ ಬ್ರಾಹ್ಮಣ ಆತ್ಮಗಳು ಸಹ ತಮ್ಮ ಸಹಯೋಗ, ಶಕ್ತಿ, ಶಾಂತಿ, ಸುಖ ಕೊಡುವ ಈಶ್ವರೀಯ ಶ್ರೇಷ್ಠ ಕಾರ್ಯವನ್ನು ಮಾಡಿದಿರಾ? ಹೇಗೆ ಈ ಗೋರ್ಮೆಂಟ್ನವರು ಇದನ್ನು ಮಾಡಿದರು, ಇಂಥ ದೇಶ ಆ ಸೇವೆಯನ್ನು ಮಾಡಿತು, ಹೀಗೆ ತಕ್ಷಣ ಅನೌನ್ಸ್ಮೆಂಟ್ ಮಾಡಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಬಾಪ್ತಾದರವರು ಕೇಳುತ್ತಾರೆ, ತಾವು ಬ್ರಾಹ್ಮಣರು ತಮ್ಮ ಈ ಕಾರ್ಯವನ್ನು ಮಾಡಿದ್ದೀರಾ? ತಾವು ಕೂಡ ಅಲರ್ಟ್ ಆಗಬೇಕು. ಸ್ಥೂಲ ಸಹಯೋಗ ಕೊಡೋದು ಕೂಡ ಅವಶ್ಯಕವಾಗಿರುತ್ತದೆ. ಇದನ್ನು ಬಾಪ್ತಾದರವರು ಒಪ್ಪುತ್ತಾರೆ. ಆದರೆ ಬ್ರಾಹ್ಮಣ ಆತ್ಮಗಳ ವಿಶೇಷ ಕಾರ್ಯವೇನಾಗಿದೆ? ಯಾವ ಸಹಯೋಗವನ್ನು ಬೇರೆ ಯಾರಿಂದಲೂ ಕೊಡಲು ಸಾಧ್ಯವಾಗುವುದಿಲ್ಲ. ಅಂತಹ ಸಹಯೋಗವನ್ನು ಅಲರ್ಟಾಗಿ ತಾವು ಕೊಟ್ಟಿದ್ದೀರಾ? ಕೊಡಬೇಕು ತಾನೇ? ಅಥವಾ ಅವರಿಗೆ ವಸ್ತ್ರ, ಆಹಾರ ಮಾತ್ರ ಬೇಕಾ? ಇಲ್ಲ. ಮೊದಲು ಅವರಿಗೆ ಮನಸ್ಸಿನಲ್ಲಿ ಶಾಂತಿ ಬೇಕು, ಪರಿಸ್ಥಿತಿಗಳನ್ನು ಎದುರಿಸಲು ಶಕ್ತಿ ಬೇಕು. ಹಾಗಾಗಿ ಹೊರಗಿನ ಅವಶ್ಯಕತೆಗಳ ಜೊತೆಗೆ ಸೂಕ್ಷ್ಮ ಸಹಯೋಗ ಬ್ರಾಹ್ಮಣರೇ ಕೊಡಲು ಸಾಧ್ಯ, ಮತ್ತು ಯಾರಿಂದಲೂ ಕೊಡಲು ಸಾಧ್ಯವಾಗುವುದಿಲ್ಲ. ಇದಂತೂ ಏನೂ ಇಲ್ಲ, ಇದಂತೂ ರಿಹರ್ಸಲ್ ಆಗಿದೆ. ನಿಜವಾದ ಪರಿಸ್ಥಿತಿ ಬರುವುದಿದೆ. ಅದರ ರಿಹರ್ಸನ್ನು ತಮಗೂ ಕೂಡ ತಂದೆ ಅಥವಾ ಸಮಯ ಮಾಡಿಸುತ್ತದೆ. ಹಾಗಾಗಿ ಯಾವೆಲ್ಲ ಶಕ್ತಿಗಳು, ಸಂಪತ್ತುಗಳು ತಮ್ಮ ಹತ್ತಿರವೆಯೋ ಅವನ್ನು ಸಮಯ ಪ್ರಮಾಣ ಬಳಸಿಕೊಳ್ಳಲು ಬರುತ್ತದೆ. ಕುಮಾರರು ಏನು ಮಾಡುತ್ತಾರೆ? ಶಕ್ತಿಗಳು ಜಮಾ ಇವೆ, ಶಾಂತಿಯ ಶಕ್ತಿ ಸಂಗ್ರಹವಾಗಿದೆಯೇ? ಅದನ್ನು ಉಪಯೋಗಿಸಲು ಬರುತ್ತದೆಯೇ? ಕೈಯನ್ನಂತೂ ಬಹಳ ಚೆನ್ನಾಗಿ ಎತ್ತುತ್ತಾರೆ. ಈಗ ಪ್ರಾಕ್ಟಿಕಲ್ನಲ್ಲಿ ತೋರಿಸಿ. ಸಾಕ್ಷಿಯಾಗಿ ನೋಡಲು ಬೇಕು, ಕೇಳಲು ಬೇಕು ಮತ್ತು ಸಹಯೋಗ ಕೊಡಲು ಬೇಕು. ಕೊನೆಯಲ್ಲಿ ನಿಜವಾಗಲೂ ಸಂಭವಿಸಿದಾಗ ಅದರಲ್ಲಿ ಸಾಕ್ಷಿಯಾಗಿ ಮತ್ತು
ನಿರ್ಭಯರಾಗಿ ನೋಡಲು ಬೇಕು ಮತ್ತು ನಿರ್ವಹಿಸಲು ಬೇಕು. ಯಾವ ಪಾತ್ರವನ್ನು ನಿರ್ವಹಿಸಬೇಕು? ಪರಮಾತ್ಮನ ಮಕ್ಕಳು ದಾನಿಯಾಗಿ ಆ ಆತ್ಮಗಳಿಗೆ ಏನೆಲ್ಲ ಬೇಕು ಅದನ್ನು ಕೊಡಿಸ್ತಾ ಇರಬೇಕು. ಹಾಗಾಗಿ ತಾವು ಮಾಸ್ಟರ್ ದಾತ ಅಲ್ಲವೇ? ಹಾಗಾಗಿ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಎಷ್ಟು ಸ್ಟಾಕ್ ತಮ್ಮ ಬಳಿ ಇರುತ್ತದೆಯೋ ಅಷ್ಟು ದಾನಿಗಳಾಗುತ್ತೀರಿ. ಕೊನೆಯವರೆಗೆ ಸ್ವಯಂಗಾಗಿಯೇ ಜಮಾ ಮಾಡಿಕೊಳ್ತಿದ್ದರೆ ದಾನಿಗಳಾಗಲು ಸಾಧ್ಯವಿಲ್ಲ. ಅನೇಕ ಜನ್ಮಗಳವರೆಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮ ಹತ್ತಿರ ಶಕ್ತಿಗಳ ಸ್ಟಾಕ್ ಜಮಾ ಮಾಡಿಕೊಳ್ಳಿ. ಶುಭ ಭಾವನೆ, ಶ್ರೇಷ್ಠ ಕಾವಣೆ, ಭಂಡಾರ ಸದಾ ತುಂಬಿ ತುಳುಕುತ್ತಿರಲಿ. ಎರಡನೇದಾಗಿ, ಯಾವೆಲ್ಲ ವಿಶೇಷ ಶಕ್ತಿಗಳಿವೆ ಆ ಶಕ್ತಿಗಳು ಬೇಕಾದ ಸಮಯದಲ್ಲಿ ಯಾರಿಗೆ ಏನು ಬೇಕು ಅದನ್ನು ಕೊಡಲು ಸಾಧ್ಯವಾಗಬೇಕು. ಈಗ ಸಮಯ ಪ್ರಮಾಣ ತಮ್ಮ ಪುರುಷಾರ್ಥದಲ್ಲಿ ಸಂಕಲ್ಪ ಮತ್ತು ಸಮಯವನ್ನು ಕೊಡುವುದರ ಜೊತೆಗೆ ದಾತ ಆಗಿ ವಿಶ್ವಕ್ಕೂ ಸಹಯೋಗ ಕೊಡಬೇಕು. ತಮ್ಮ ಪುರುಷಾರ್ಥವನ್ನಂತೂ ಹೇಳಿದ್ದೇನೆ. ಅಮೃತ ವೇಳೆಯಲ್ಲಿಯೇ ಹೀಗೆ ಯೋಚಿಸಬೇಕು. ನಾನು ವಿಧೇಯ ಮಗುವಾಗಿದ್ದೇನೆ. ಪ್ರತಿಯೊಂದು ಕರ್ಮಕ್ಕೂ ಆದೇಶ ಸಿಕ್ಕಿದೆ. ಕುಳಿತುಕೊಳ್ಳಲು, ಮಲಗಲು, ಆಹಾರ ಸೇವಿಸಲು, ಕರ್ಮಯೋಗಿಯಾಗಲು ಮಾತ್ರ ಶ್ರೀಮತದಂತೆಯೇ ನಡೆಯಬೇಕು. ಮಣ್ಣಮತದಂತೆ ಅಲ್ಲ, ಪರಮತದಂತೆ ಅಲ್ಲ. ಏನನ್ನೂ ಸೇರಿಸಬಾರದು. ಕೆಲವೊಮ್ಮೆ ಮನಮತದಂತೆ, ಕೆಲವೊಮ್ಮೆ ಪರಮತದಂತೆ ನಡೆದರೆ ಪರಿಶ್ರಮ ಪಡಬೇಕಾಗುತ್ತದೆ. ಸಹಜವಾಗುವುದಿಲ್ಲ. ಏಕೆಂದರೆ ಮನ್ಮತ ಪರಮತ ಹಾರಲು ಬಿಡುವುದಿಲ್ಲ. ಮನ್ಮತ ಪರಮತ ಭಾರವಾಗಿ ಬಿಡುತ್ತದೆ ಮತ್ತು ಭಾರ ಹಾರಲು ಬಿಡುವುದಿಲ್ಲ. ಶ್ರೀಮತ ನಮ್ಮನ್ನು ಡಬಲ್ ಲೈಟ್ ಮಾಡುತ್ತದೆ. ಶ್ರೀಮತದಂತೆ ನಡೆಯುವುದು ಎಂದರೆ ತಂದೆ ಸಮಾನರಾಗುವುದು. ಶ್ರೀಮತದಂತೆ ನಡೆಯುವವರನ್ನು ಯಾವುದೇ ಪರಿಸ್ಥಿತಿ ಕೆಳಗೆ ಎಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಶ್ರೀಮತದಂತೆ ನಡೆಯಲು ಬರುತ್ತದೆ, ಒಳ್ಳೆಯದು. ಹಾಗಾಗಿ ಕುಮಾರರು ಈಗ ಏನು ಮಾಡುತ್ತಾರೆ? ಆಹ್ವಾನ ಬಂದಿತೆ, ವಿಶೇಷ ಉಪಚಾರ ಐತೆ ನೋಡಿ. ಎಷ್ಟು ಪ್ರೀತಿಯ ಮಕ್ಕಳಾಗಿದ್ದೀರಿ. ಹಾಗಾದರೆ ಈಗ ಮುಂದೆ ಏನು ಮಾಡುತ್ತೀರಿ? ರೆಸ್ಪಾನ್ಸ್ ಕೊಡುತ್ತೀರೋ ಅಥವಾ ಹೊರಗೆ ಹೋದರೆ ಅಲ್ಲಿಯವರು, ಇಲ್ಲಿಗೆ ಬಂದರೆ ಇಲ್ಲಿಯವರು? ಹೀಗಾಗುವುದಿಲ್ಲ ಅಲ್ಲವೇ? ಇಲ್ಲಂತೂ ತುಂಬ ಮೋಜಿನಲ್ಲಿ ಇದ್ದೀರಿ. ಮಾಯಾ ಆಕ್ರಮಣದಿಂದ ತಪ್ಪಿಸಿಕೊಂಡಿದ್ದೀರಿ. ಯಾರಿಗಾದರೂ ಮಧುಬನದಲ್ಲಿಯೂ ಮಾಯೆ ಬರುತ್ತದೆ. ಯಾರಾದರೂ ಮಧುಬನದಲ್ಲಿಯೂ ಶ್ರಮ ಪಡುತ್ತೀರಾ? ಸೇಫ್ ಆಗಿದ್ದೀರಿ, ಒಳ್ಳೆಯದು. ಬಾಪ್ತಾದವರು ಸಂತೋಷ ಪಡುತ್ತಾರೆ. ಯೂತ್ ಗ್ರೂಪ್ ಮೇಲೆ ಗೌರ್ಮೆಂಟ್ ಅಟೆನ್ಷನ್ ಕೊಡುವಂಥ ಸಮಯ ಬರುತ್ತದೆ. ಆದರೆ ಮೊದಲು ತಾವು ವಿಘ್ನ ವಿನಾಶಕರಾಗಬೇಕು. ವಿಘ್ನ ವಿನಾಶಕ ಯಾರ ಹೆಸರಾಗಿದೆ? ತಮ್ಮೆಲ್ಲರ ಹೆಸರಾಗಿದೆ ತಾನೇ. ಕುಮಾರರನ್ನು ಎದುರಿಸಲು ವಿಘ್ನಗಳಿಗೆ ಧೈರ್ಯವೇ ಬರಬಾರದು. ಕುಮಾರರನ್ನು ಎದುರಿಸಲು ವಿಘ್ನಗಳಿಗೆ ಧೈರ್ಯವೇ ಬರಬಾರದು. ಆಗ ವಿಘ್ನ ವಿನಾಶಕ ಎಂದು ಹೇಳಲಾಗುತ್ತದೆ. ವಿಘ್ನದ ಸೋಲು ಆಗಲಿ, ಆದರೆ ಅದು ಅತಿಕ್ರಮ ಮಾಡಬಾರದು. ವಿಘ್ನ ವಿನಾಶಕನಾಗುವ ಧೈರ್ಯವಿದೆ. ಅಥವಾ ಹೊರಗೆ ಹೋಗಿ ಪತ್ರ ಬರೀವಿರಿ. ದಾದಿ ಭಾಳ ಚೆನ್ನಾಗಿತ್ತು, ಆದರೆ ಏನಾಯಿತು ಗೊತ್ತಿಲ್ಲ. ಹೀಗಂತೂ ಬರೆಯುವುದಿಲ್ಲ ಅಲ್ಲವೇ? ಇದೇ ಶುಭ ಸಮಾಚಾರ ಬರೆಯಬೇಕು. ಓಕೆ, ವೆರಿ ಗುಡ್. ವಿಘ್ನ ವಿನಾಶಕನಾಗಿದ್ದೀನಿ ಅಷ್ಟೇ ಒಂದು ಅಕ್ಷರ ಬರೆಯಿರಿ. ಬಹಳ ದೊಡ್ಡ ಪತ್ರ ಬೇಡ. ಓಕೆ, ಒಳ್ಳೆಯದು. ಮಧುಬನದ ವಿಶೇಷತೆಯ ಬಾಪ್ತಾದರವರ ಹತ್ತಿರ ತಲುಪಿದೆ. ಮಧುಬನದವರು ತಮ್ಮ ಚಾಟನ್ನು ಕಳಿಸಿದ್ದಾರೆ. ಬಾಪ್ತಾದರವರ ಹತ್ತಿರ ತಲುಪಿದೆ. ಬಾಪ್ತಾದರವರು ಎಲ್ಲ ಮಕ್ಕಳನ್ನು ವಿಧೇಯ ಮಕ್ಕಳೆಂದು ದೃಷ್ಟಿಯಿಂದ ನೋಡುತ್ತಾರೆ. ವಿಶೇಷ ಕಾರ್ಯ ಸಿಕ್ಕಿತು ಹಾಗೂ ರೆಡಿಯಾಗಿ ಮಾಡಿದರು. ಇದರ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ. ದಾದಿಯೊಂದಿಗೆ ತಾವು ಕೂಡ ರಿಸಲ್ಟ್ಸ್ ನೋಡಿ ಕ್ಲಾಸ್ ಮಾಡಿರಿ. ತಮ್ಮ ಸ್ಥಿತಿಯ ಚಾರ್ಟ್ ಚೆನ್ನಾಗಿ ಬರೆದಿದ್ದೀರಾ. ಬಾಪ್ತಾದ ಅಂತೂ ಅಭಿನಂದನೆಗಳನ್ನು ಕೊಡುತ್ತಲೇ ಇದ್ದಾರೆ. ಸತಿ ಹೃದಯದ ಮೇಲೆ ಸತ್ಯ ಪರಮಾತ್ಮನು ಸಂತುಷ್ಟನಾಗಿ ಬರುತ್ತಾನೆ.
ಒಳ್ಳೆಯದು. 4 ಕಡೆಯ ಬಾಪ್ತಾದರವರ ವಿಧೇಯ ಮಕ್ಕಳಿಗೆ, ಸದಾ ವಿಘ್ನ ವಿನಾಶಕ ಮಕ್ಕಳಿಗೆ, ಸದಾ ಶ್ರೀಮತದನುಸಾರ ನಡೆಯುವವರಿಗೆ, ಪರಿಶ್ರಮದಿಂದ ಮುಕ್ತರಾಗಿರುವಂಥವರಿಗೆ, ಸದಾ ಮೋಜಿನಲ್ಲಿ ಹಾರುವ ಮತ್ತು ಹಾರಿಸುವವರಿಗೆ, ಸರ್ವ ಸಂಪತ್ತುಗಳ ಭಂಡಾರದಿಂದ ತುಂಬಿರುವಂಥ ತಂದೆ ಸಮೀಪ ಮತ್ತು ಸಮಾನ ಇರುವಂಥ ಮಕ್ಕಳಿಗೆ ಬಹಳ ಬಹಳ ನೆನಪು, ಪ್ರೀತಿಯ ಮತ್ತು ನಮಸ್ತೆ. ಕುಮಾರರಿಗೂ ವಿಶೇಷ ಅತಕ ಮತ್ತು ಎವರ್ ರೆಡಿ ಇರುವಂಥವರಿಗೆ, ಸದಾ ಹಾರುವ ಕಲೆಯಲ್ಲಿ ಹಾರುವಂಥವರಿಗೆ ಬಾಪ್ತಾದರವರ ವಿಶೇಷ ನೆನಪು, ಪ್ರೀತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರಲ್ಲಿಯೂ ಆತ್ಮವನ್ನು ನೋಡುವಂಥ ಆತ್ಮಿಕ ರುಹೇ ಗುಲಾಬ್ ಭವ. ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಅನ್ಯರನ್ನು ಆತ್ಮವನ್ನು ನೋಡುವಂಥ ಆತ್ಮಿಕ ರುಹೇ ಗುಲಾಬ್ ಭವ. ರುಹೇ ಗುಲಾಬ್ ಅರ್ಥಾತ್ ಯಾರಲ್ಲಿ ಸದಾ ಆತ್ಮಿಕ ಸುಗಂಧವಿರುತ್ತದೆ. ಆತ್ಮಿಕ ಸುಗಂಧವಿರುವವರು ಎಲ್ಲಿಯೇ ನೋಡುತ್ತಾರೆ. ಯಾರನ್ನೇ ನೋಡುತ್ತಾರೆ ಅಂದರೆ ಆತ್ಮವನ್ನು ನೋಡುತ್ತಾರೆ, ಶರೀರವನ್ನಲ್ಲ. ಅಂದ ಮೇಲೆ ಸ್ವಯಂವನ್ನು ಸದಾ ಆತ್ಮಿಕ ಸ್ಥಿತಿಯಲ್ಲಿರಿ ಮತ್ತು ಅನ್ಯರಲ್ಲಿಯೂ ಆತ್ಮವನ್ನೇ ನೋಡಿರಿ. ತಂದೆಯು ಹೇಗೆ ಸರ್ವಶ್ರೇಷ್ಠನಾಗಿದ್ದಾರೆ ಹಾಗೆ ಅವರ ಉದ್ಯಾನವನವೂ ಸಹ ಸರ್ವಶ್ರೇಷ್ಠವಾಗಿದೆ. ಈ ಉದ್ಯಾನವನದ ವಿಶೇಷ ಶೃಂಗಾರವು ಆತ್ಮಿಕ ಗುಲಾಬಿ ತಾವು ಮಕ್ಕಳಾಗಿದ್ದೀರಿ. ತಮ್ಮ ಆತ್ಮಿಕ ಸುಗಂಧವು ಅನೇಕ ಆತ್ಮರ ಕಲ್ಯಾಣ ಮಾಡುವಂಥದ್ದಾಗಿದೆ. ಆತ್ಮಿಕ ಗುಲಾಬಿ ತಾವು ಮಕ್ಕಳಾಗಿದ್ದೀರಿ. ತಮ್ಮ ಆತ್ಮಿಕ ಸುಗಂಧವು ಅನೇಕರ ಆತ್ಮರ ಕಲ್ಯಾಣ ಮಾಡುವಂಥದ್ದಾಗಿದೆ. ಸ್ಲೋಗನ್ ಆಗಿದೆ: ಮರ್ಯಾದೆಯನ್ನು ಉಲ್ಲಂಘಿಸಿ ಯಾರಿಗೆ ಸುಖವನ್ನು ಕೊಡುತ್ತೀರೆಂದರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮಾ ಆಗಿಬಿಡೋದು. ಮರ್ಯಾದೆಯನ್ನು ಉಲ್ಲಂಘಿಸಿ ಯಾರಿಗೆ ಸುಖವನ್ನು ಕೊಡುತ್ತೀರೆಂದರೆ ಅದು ಸಹ ದುಃಖದ ಖಾತೆಯಲ್ಲಿ ಜಮಾ ಆಗಿಬಿಡುವುದು. ಇವತ್ತಿನ ಸುವರ್ಣವಾಗಿದೆ: ನಾನು ಆತ್ಮ ದಯಾ ಹೃದಯ ಆಗಿದ್ದೇನೆ. ನಾನು ಆತ್ಮ ದಯಾ ಹೃದಯ ಆಗಿದ್ದೇನೆ. ಓಂ ಶಾಂತಿ.